ಎಲ್ರಿಗೂ ನಮಸ್ಕಾರ. ನಾನ್ ರವಿ ಮಂಡ್ಯ. ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕ್ಯಾನ್ಸರ್ ಬಂದ್ಬಿಟ್ರೆ ತುಂಬಾ ಜನ ಅನ್ಕೋತಾರೆ ನಾವು ಸತ್ಯ ಹೋಗ್ತೀವಿ, ನಮ್ ಜೀವನನೇ ಮುಗ್ದೋಯ್ತು ಅನ್ಕೋತಾರೆ. ಇನ್ ಕೆಲವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಲಕ್ಷಾಂತರ ರೂಪಾಯಿ ಖರ್ಚಾಯ್ತದೆ ಅಂತ ಅನ್ಕೋತಾರೆ. ಸೊ ಇದೆಲ್ಲದಕ್ಕೂ ಸೊಲ್ಯೂಷನ್ ಕೊಡೋಣ ಅಂತಾನೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಈ ಪುನರ್ಜನ್ ಆಯುರ್ವೇದ ಆಸ್ಪತ್ರೆ ಇರೋದು ಜಯನಗರ 4th T ಬ್ಲಾಕ್ BMTC ಡಿಪೋ ಎದುರುಗಡೆನೆ ಇರೋದು. ಬನ್ನಿ ಹೋಗೋಣ. ಈ ಪುನರ್ಜನ್ ಆಯುರ್ವೇದ ಆಸ್ಪತ್ರೆಯಲ್ಲಿ ರಿಪೋರ್ಟ್ ಜೊತೆಗೆ ರಿಸಲ್ಟ್ ಕೂಡ ಕೊಡ್ತಾರೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿರುವಂತ ಎಷ್ಟೋ ಪೇಷಂಟ್ಸ್ ಗಳಿಗೆ ಪುನರ್ಜನ್ಮ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಒಳಗಡೆ ಇರುವಂತ ಡಾಕ್ಟರ್ಗಳು ಮತ್ತೆ ಪೇಷಂಟ್ ಜೊತೆ ಮಾತಾಡೋಣ ಬನ್ನಿ. ನಮಸ್ತೆ ಮೇಡಮ್, ನಾನ್ ರವಿ ಮಂಡ್ಯ. ಈ ಆಯುರ್ವೇದ, ನಾಟಿ ಔಷಧಿ, ಅಲೋಪತಿಗೂ ಮೂರಕ್ಕೂ ಏನ್ ಡಿಫ್ರೆನ್ಸ್? ಆಯುರ್ವೇದ, ನಾಟಿ, ಅಲೋಪತಿಗೆ ಡಿಫ್ರೆನ್ಸ್ ಮೇನ್ಲಿ ಅಲೋಪತಿ ಅಂದ್ರೆ ಸಾಮಾನ್ಯ ಇಂಗ್ಲಿಷ್ ಔಷಧಿ ಅಂತ ಗೊತ್ತಿರುತ್ತೆ ಎಲ್ರಿಗೂ. ನಾಟಿ ಔಷಧಿ ಆಯುರ್ವೇದದ ಮಧ್ಯೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನಾಟಿ ಔಷಧಿ ಅಂದ್ರೆ ಮೇನ್ಲಿ ಏನಾಗುತ್ತೆ ಅಂದ್ರೆ ಪರಂಪರಾಗತವಾಗಿ ಯಾವ್ದೋ ಒಂದು ನಾಲೆಡ್ಜ್ ಟ್ರಾನ್ಸ್ಫರ್ ಆಗಿರುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಯಾವ್ದೇ ಒಂದು ಸ್ಪೆಸಿಫಿಕ್ ಡಿಗ್ರಿ ಕಾಲೇಜ್ ಹೋಗಿ ಕಲಿಬೇಕು ಆ ತರದ್ದೆಲ್ಲ ಏನಿರಲ್ಲ. ಅವ್ರು ಏನ್ ಹೇಳ್ಕೊಟ್ಟಿರ್ತಾರೋ ಅಷ್ಟು ಮಾಡೋದು. ಆಯುರ್ವೇದದಲ್ಲಿ ಏನಾಗುತ್ತೆ ಅಂದ್ರೆ ಈ ಗಿಡಮೂಲಿಕೆಗಳನ್ನು ಮುಖ್ಯವಾಗಿ ಬಳಸ್ತೀವಿ. ಅದ್ರಲ್ಲಿ ಏನಾಗುತ್ತೆ ಅದನ್ನ ಸುಮ್ನೆ ಯಾರ್ಯಾರೋ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ಅದಕ್ಕೊಂದು ಡಿಗ್ರಿ ಅಂತಿದೆ, ಅದಕ್ಕೊಂದು ಕಾನ್ಸೆಪ್ಟ್ಸ್ ಇರುತ್ತೆ. ನಾವು ರಿಪೋರ್ಟ್ಸ್ ನೋಡ್ತೀವಿ, ಎಲ್ಲಾದ್ರ ಬೇಸಿಸ್ ಮೇಲೆ ಕೊಡುವಂತ ಕಾನ್ಸೆಪ್ಚುವಲ್ ಸೈನ್ಸ್ ಇದು. ಸೊ ಸುಮ್ನೆ ಕೊಡೋದಲ್ಲ. ಸೊ ಅದು ಮೇಜರ್ ಡಿಫ್ರೆನ್ಸ್. ಆಯುರ್ವೇದದಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಮೂಲ ತ್ರಿದೋಷ ಅಂತ ಹೇಳ್ತೀವಿ. ಕ್ಯಾನ್ಸರ್ ಅಲ್ಲೂ ಕೂಡ ತ್ರಿದೋಷವೇ ಮೂಲ ಕಾರಣ ಆಗಿರೋದ್ರಿಂದ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡಿಸಿ ಮತ್ತೆ ಧಾತುಗಳ ಪೋಷಣೆ ಮಾಡಿ ಇಮ್ಯುನಿಟಿ ಬೂಸ್ಟ್ ಅಪ್ ಮಾಡೋದ್ರಿಂದ ಕ್ಯಾನ್ಸರ್ ಕಾಯಿಲೆಯಲ್ಲಿ ಆಯುರ್ವೇದ ಚೆನ್ನಾಗಿ ವರ್ಕ್ ಆಗ್ತದೆ. ಒಂದು ಸಲ ಇಲ್ಲಿಗೆ ಬಂದು ಇವರು ಟ್ರೀಟ್ಮೆಂಟ್ ಶುರು ಮಾಡ್ತು ಅಂತಂದ್ರೆ ಪ್ರತಿ ವಾರ ಇವ್ರು ಹೇಳಿರುವಂತ ಡಯಟ್ ನ ನೀವು ಫಾಲೋ ಮಾಡ್ತಿದ್ದೀರೋ ಇಲ್ವೋ ಅಂತ ವಿಚಾರಿಸ್ಕೊತಾ ಇರ್ತಾರೆ. ಹಾಗೇನೆ ನಿಮ್ದು ಏನೇ ಡೌಟ್ ಇದ್ರು ಫೋನ್ ಅಲ್ಲೇ ಕ್ಲಿಯರ್ ಮಾಡ್ಕೋಬಹುದು. ಹಾಗೇನೆ ಇವ್ರು ಕೊಡುವಂತ ಟ್ರೀಟ್ಮೆಂಟ್ ಯಾವುದೇ ತರದ ಪೇನ್ ಇರಲ್ಲ, ಹಾಗೇನೆ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಇದೇನಪ್ಪಾ ಅಂತಂದ್ರೆ ಕ್ಯಾನ್ಸರ್ಗೋಸ್ಕರ ನೀವು ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ಅದ್ರ ಜೊತೆಗೆ ಇದೇ ಟ್ರೀಟ್ಮೆಂಟ್ ನ ನೀವು ತಗೋಬಹುದು. ಇದು ದೇಹಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಿಮ್ಗೆ ಏನಾದ್ರೂ ಈ ಪುನರ್ಜನ್ ಆಸ್ಪತ್ರೆ ಬಗ್ಗೆ ಡೌಟ್ ಇದ್ರೆ ಇವ್ರದೇ ಪುನರ್ಜನ್ ಆಯುರ್ವೇದ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವು ಅಲ್ಲಿಗೆ ಹೋಗಿ ಸರ್ಚ್ ಮಾಡಿದ್ರೆ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡಿರುವಂತ ಪ್ರತಿಯೊಬ್ರು ಪೇಷಂಟ್ಸ್ ಅಲ್ಲಿ ಅವರ ಮನದಾಳದ ಮಾತನ್ನ ಹಂಚ್ಕೊಂಡಿದ್ದಾರೆ. ಅದನ್ನ ನೋಡಿದ್ಮೇಲೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ. ಈ ದೇವಸ್ಥಾನ ತರ ನಮ್ಗ ನಿಜವಾಗ್ಲು ನಮ್ಮ ಅಮ್ಮನಿಗೆ ಮಾತ್ರ ಫುಲ್ಲು ವಾಸಿ ಆಯ್ತು. ಕೂರ್ಕೋತೀನಿ ಚಂದಾಗಿ ಅಂತ ನಂಬಿಕೆ ಇರಲಿಲ್ಲ. ಹಿಂಗ ಮಾತಾಡ್ತೀನಿ, ಹಿಂಗೆ ಕೂತಿದ್ದೀನಿ, ಓಡಾಡ್ತೀನಿ. ನಮಸ್ಕಾರ ಡಾಕ್ಟರ್, ನಿಮ್ಗಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲೆ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಕ್ಯಾನ್ಸರ್ ಇಂದ ಬಳಲ್ತಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.